ನಾವು ಹೆಣ್ಮಕ್ಳು ಸೌಂದರ್ಯ ಪ್ರಿಯರು. ನಮ್ಮನ್ನು ನಾವು ಇರೋ ಜಾಗವನ್ನು ಸಿಂಗರಿಸ್ಕೊಳ್ಳೋದ್ರಲ್ಲಿ ತುಂಬಾ ಆಸಕ್ತಿ ವಹಿಸ್ತೀವಿ. ಅದರಲ್ಲೂ ಮನೆಯ ಸೌಂದರ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಗೃಹಿಣಿಯರಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿನೇ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಫ್ಲೈವುಡ್ ಯೂಸ್ ಮಾಡಿಕೊಂಡು ಏನೆಲ್ಲ ಕಲಾಕೃತಿಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಕೈಸರ್ ಅವರು ಇದ್ದಾರೆ. ಕೈಸರ್ ಅವರೇ, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಸೊ ಇವತ್ತು ನೀವು ನಮಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಒಂದು ಕಲಾಕೃತಿ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನದು? ನಾನು ಇವತ್ತು ಈ ಪ್ಲೈವುಡ್ ಮೇಲೆ 1 ಪಿಲ್ಲರ್ ಟೇಬಲ್ ಹೆಂಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಓಕೆ, ಹಾಗಾದರೆ ಇದನ್ನು ಡಿಸೈನ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಇದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಡೆಂಟಲ್ ಪೌಡರ್, ಪೋರ್ಸಲಿನ್, ಎಂಟಿ ಥ್ರೆಡ್ ರೋಲ್ಸ್, ವೈಟ್ ಗಮ್, ಬೈಂಡಿಂಗ್ ಆಕ್ಸೈಡ್, ರೇಡಿಯಂ ಕಲರ್, ವಾರ್ನಿಷ್ ಮತ್ತು ಪೆಬಲ್ಸ್. ಓಕೆ, ಹಾಗಾದರೆ ಶುರು ಮಾಡೋಣ. ಮೊದಲನೇದಾಗಿ ಏನು ಮಾಡ್ತಿದ್ದೀರಾ? ಫಸ್ಟ್ ನಾನು ಇದು ಬೇಸ್ ಮೇಲೆ ಡೆಂಟಲ್ ಪೌಡರ್ ಹಾಕಿಬಿಟ್ಟು ಇದಕ್ಕೆ ನಾನು ಕವರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಪ್ಲೈವುಡ್ ಟೈಪ್ ಕಾಣಿಸ್ಬಾರ್ದು, ಫುಲ್ ಡಿಸೈನ್ ಇರಬೇಕು. ಓಕೆ, ಸೊ ಇದಕ್ಕೆ ಮೇಲೇ ನಾವು ಡೆಂಟಲ್ ಪೌಡರ್ನ ಹಾಕಿಬಿಟ್ಟು ಇವಾಗ ಇದರಲ್ಲಿ ನಾನು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಅದರಲ್ಲಿನೇ ನಾನು ಸ್ಪ್ರೆಡ್ ಮಾಡ್ಕೊತೀನಿ. ಸೊ ಇದ್ಮೇಲೆ ನಾವು ಯೂಸ್ ಮಾಡ್ಬೋದು. ಬೌಲ್ ಏನು ಬೇಡ, ಡೈರೆಕ್ಟಾಗಿ ನಾವು ಈ ಥರ ಯೂಸ್ ಮಾಡ್ಕೊಳ್ಬೋದು. ಓಕೆ, ಇದು ಬೇಗ ಗಟ್ಟಿ ಆಗತ್ತೆ. ಒಂದು ಕಡೆಯಿಂದ ಡ್ರೈ ಆಗ್ತಾ ಇದೆ ಅಲ್ಲ? ಹೌದು, ಇದು ಇವಾಗ ಕಂಪ್ಲೀಟ್ ಆಗಿದೆ. ಇದು ಡ್ರೈ ಆಗೋದು ಮುಂಚೆನೇ ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು. ಅಂದರೆ ಮುಂದೆ ಡಿಸೈನ್ ಮಾಡೋದಕ್ಕಾದು? ಹೌದು, ಇದು ಬೇಸ್ಗೆ ಈ ಥರ ಡಿಸೈನ್ ಇರಬೇಕು. ಬೇಕಂದರೆ ನಾವು ಟ್ಯಾಪಿಂಗ್ನು ಸಹ ಇದ್ಮೇಲೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ? ಇವಾಗ ಇದಕ್ಕೆ ಪೋರ್ಸಲಿನಿಂದ ನಾನು ಸೈಡ್ ಬಾರ್ಡ್ರ್ ಎಲ್ಲ ಕೊಡ್ತಾಯಿದ್ದೀನಿ. ಈ ಪೋರ್ಸಲಿನ್ ಪೌಡರ್ ಸಿಕ್ಕತ್ತೆ, ಇದಕ್ಕೆ ವೈಟ್ ಗಮ್ಮಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಡವ್ ಆಗಿ ಬರುತ್ತೆ. ವೈಟ್ ಗಮ್ ತಗೊಂಡು ಇದಕ್ಕೆ ಸೈಡಲ್ಲಿ ಈ ಥರ ಹಾಕ್ಕೊಳ್ಬೇಕು. ಈ ಪೋರ್ಸಲಿನ್ನ ಇದ್ರ ಮೇಲೆ ಈ ಥರ ಇಡಬೇಕು. ಸೊ ಇದು ಆದ ತಕ್ಷಣ ಇದು ಡ್ರೈ ಆಗೋದ ಮುಂಚೆ ಈ ಥರ ಇಂಪ್ರೆಷನ್ಸ್ನ ಕೊಡಬೇಕು. ಇದಾದಮೇಲೆ ಇದು ಎಂಟಿ ಥ್ರೆಡ್ ರೋಲ್ಸ್ ಇರುತ್ತೆ, ಅದು ವೈಟ್ ಗಮ್ಮಲ್ಲಿ ಈ ಥರ ಡಿಪ್ ಮಾಡಿ ಈ ಥರ ಫಿಕ್ಸ್ ಮಾಡ್ಕೊಳ್ಬೇಕು. ಇದು ಮೆಷರ್ಮೆಂಟ್ ಈಕ್ವಲ್ ಆಗಿರಬೇಕು. ಪೆಬಲ್ಸ್ನ ಇದ್ಮೇಲೆ ಫಿಕ್ಸ್ ಮಾಡಬೇಕು. ಸೊ ಇವಾಗ ಫ್ಲವರ್ಸ್ ಹೆಂಗೆ ಮಾಡೋದಂತ ನೋಡೋಣ. ಫಸ್ಟ್ ಈ ಪೋರ್ಸಲಿನ ತಗೊಂಡು ಸಾಫ್ಟ್ ಮಾಡ್ಕೊಳ್ಬೇಕು. ಸಾಫ್ಟ್ ಮಾಡಿಕೊಂಡು ಈ ಥರ ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು. ಸ್ವಲ್ಪ ತೆಳುವಾಗಿರಬೇಕಿದು. ಇದು ನಾನು ಲ್ಯಾಂಪ್ ಶೇಡ್ ಟೈಪ್ ಮಾಡ್ತಾಯಿದ್ದೀನಿ, ಅದಕ್ಕೆ ರೋಸಸ್ ಕಾನ್ಸೆಪ್ಟ್ ತಗೊಂಡಿದ್ದೀನಿ. ಸೊ ಈ ಥರ ಪೆಟಲ್ ಮಾಡಿಕೊಂಡು ಫಸ್ಟ್ ಫೋಲ್ಡಿಂಗ್ ಈ ಥರ ಇರುತ್ತೆ. ಸೆಕೆಂಡ್ ಫೋಲ್ಡಿಂಗು ಸ್ವಲ್ಪ ಮೇಲೆ ಪೆಟಲ್ನ ಇಟ್ಕೊಂಡು ಈ ಥರ ಮಾಡ್ಕೊಳ್ಬೇಕು. ಸೇಮ್ ವೇ ನಾವು ಈ ಥರ ಇದಕ್ಕೆ ಜೋಡಿಸ್ಕೊಂಡು ಹೋಗಬೇಕು. 6 to 7 ಪೆಟಲ್ಸ್ ರೋಸ್ನ ಈ ಥರ ಮಾಡ್ಕೊಳ್ಬೇಕು. ಸೊ ಇದು ಒಂದು ರೋಸ್ ರೆಡಿ ಆಗಿದೆ. ಈ ಥರ ರೋಸಸ್ ಅಟ್ಲೀಸ್ಟ್ 30 ರೋಸಸ್ ಇರಬೇಕು. ಈ ಸೈಜಿಂದ ಇದಕ್ಕಿಂತ ಡಬಲ್ ಸೈಜ್ನೂ ಇರಬೇಕು ರೋಸಸ್. 3 ಇಲ್ಲಾಂದರೆ 2 ಬಡ್ಸ್ ಇರಬೇಕು. ಸೊ ಈ ಶೇಪ್ ಮಾಡಿಕೊಂಡು ಮುಂದೆ ಈ ಥರ ಶಾರ್ಪಾಗಿ ಮಾಡ್ಕೊಳ್ಬೇಕು. ನೈಫಲ್ಲಿ ಈ ಥರ ಇಂಪ್ರೆಷನ್ಸ್ ಕೊಡಬೇಕು. ಬಡ್ಸ್ ಆಗಿದೆ. ಇವಾಗ ಲೀಫ್ ಮಾಡ್ತಾಯಿದ್ದೀನಿ. ಬಟ್ ಥಿಕ್ಕಿರಬೇಕು ಲೀಫು, ಯಾಕಂದರೆ ಇಂಪ್ರೆಷನ್ಸ್ ನಮಗೆ ಜಾಸ್ತಿ ಬೇಕು. ಸೊ ಈ ಥರ ಲೀಫ್ ಬರುತ್ತೆ. ನಾವು ಇಡುವಾಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಓಕೆ, ಇವಾಗ ಫ್ಲವರ್ ಬಡ್ ಎಲ್ಲ ರೆಡಿ ಆಗಿದೆ. ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಇದಕ್ಕೆ ಇದು ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಇದು ಡ್ರೈ ಆದ ತಕ್ಷಣ ಇದ್ರ ಮೇಲೆ ನಾವು ಬೈಂಡಿಂಗ್ ಆಕ್ಸೈಡ್ನ ಪೇಂಟ್ ಮಾಡಬೇಕು. ಸೊ ಇವಾಗ ಕಂಪ್ಲೀಟ್ ಡ್ರೈ ಆಗಿರೋದಂತ ನನ್ನ ಹತ್ರ ಐಟಮ್ ಇದೆ, ಅದನ್ನು ತೋರಿಸ್ತೀನಿ. ಸೊ ಈ ಥರ ಡ್ರೈ ಆಗಿದೆ. ಇದಕ್ಕೆ ನಾವು ಬೈಂಡಿಂಗ್ ಆಕ್ಸೈಡಿಂದ ಕಲರ್ ಮಾಡಬೇಕು. ಸೊ ಬೈಂಡಿಂಗ್ ಆಕ್ಸೈಡಲ್ಲಿ ನಾವು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಲಿಕ್ವಿಡ್ ಮಾಡ್ಕೊಳ್ಬೇಕು. ಇದು ಹಾರ್ಡ್ವೇರ್ ಅಂಗಡಿಯಲ್ಲಿ ಸಿಕ್ಕತ್ತೆ. ನಾನು ರೇಡಿಯಂ ಕಲರ್ ತಗೊಂಡಿದ್ದೀನಿ. ಸೊ ಈ ಥರ ಮಿಕ್ಸ್ ಆದ ತಕ್ಷಣ ಬ್ರಷಿಂದ ಇದಕ್ಕೆ ಈ ಥರ ಕವರ್ ಮಾಡ್ಕೊಳ್ಬೇಕು. ಯೂಶಲಿ ನಾವು ಎಲ್ಲ ಫ್ಲವರ್ಸ್ಗೆ ಎಲ್ಲ ಫ್ಯಾಬ್ರಿಕ್ ಕಲರ್ಸ್, ಆಯಿಲ್ ಕಲರ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಇದು ರೇಡಿಯಂ ಕಲರ್ ಯೂಸ್ ಮಾಡಿದ್ರೆ ಡಿಫ್ರೆಂಟಾಗಿ ಲುಕ್ ಬರುತ್ತೆ. ಸೊ ಇದೇ ಥರ ನಾನು ಈ ಬಡ್ಗೂ ಕಲರ್ ಮಾಡ್ಕೊಳ್ಬೇಕು.
ಸೊ ಇದಾಗಿದೆ. ಇದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ತೊಗೊಳುತ್ತೆ ಡ್ರೈ ಆಗೋಕ್ಕೆ. ಸೊ ಡ್ರೈ ಆಗಿರೋಂಥ ಪೀಸಸ್ ನಾನು ತಂದಿದ್ದೀನಿ. ಇದು ಡ್ರೈ ಆಗಿದೆ. ಇವಾಗ ಇದಕ್ಕೆ ನಾವು ವೆಟ್ ಕ್ಲಾತಿಂದ ವಾಶ್ ಮಾಡಬೇಕು. ಈ ಥರ ಕ್ಲಾತ್ನ ವೆಟ್ ಮಾಡಿಕೊಂಡು ಜಸ್ಟ್ ಲೈಟ್ಲಿ ಈ ಥರ ನಾವು ಇದಕ್ಕೆ ವಾಶ್ ಮಾಡಬೇಕು. ಸೊ ಈ ಥರ ವಾಶ್ ಮಾಡ್ತಾ ಇದ್ದರೆ ಅದು ಲೈಟ್ ಶೇಡ್ ಬರುತ್ತೆ. ಈ ಥರ ಶೇಡ್ ಬರುತ್ತೆ. ಇಂಪ್ರೆಷನ್ಸ್ ಯಾಕೆ ನಾನು ಡೀಪ್ ಅಂತ ಹೇಳಿದ್ದು, ಬಿಕಾಸ್ ಇಂಪ್ರೆಷನ್ಸ್ ನಾವು ಡೀಪ್ ಕೊಟ್ಟರೆ ಅದು ಹೈಲೈಟ್ ಆಗುತ್ತೆ. ಲೀಫ್ಗೂ ಮಾಡ್ಕೊಳ್ಬೇಕು. ಸೊ ಇವಾಗ ರೋಸ್ಗೂ ಸೇಮ್ ಮೆಥಡಲ್ಲಿ ನಾವು ವಾಶ್ ಮಾಡ್ಕೊಳ್ಬೇಕು. ಓಕೆ, ವಾಶ್ ಮಾಡಿದರೆ ಒಂದು ಲುಕ್ ಬರುತ್ತೆ, ಹಾಗೆ ಇಟ್ರೂ ಬೇರೆ ಥರನೇ ಕಾಣಿಸುತ್ತಲ್ವಾ ಡಿಫ್ರೆಂಟ್ ಆಗಿ ಅದು? ಹೌದು, ವಾಶ್ ಮಾಡಿದ್ರೆ ಡಬಲ್ ಶೇಡ್ ಕಾಣುತ್ತೆ. ವಿತೌಟ್ ವಾಶ್ ಮಾಡಿ ನಾವು ವಾರ್ನಿಷ್ ಹಾಕಿದ್ರೆ ಅದು ಡಾರ್ಕ್ ಆಗಿ ಬರುತ್ತೆ. ಓಕೆ, ಇವಾಗ ಡಿಸೈನ್ ಮಾಡ್ಕೊಳ್ಳೋಣ ಅಲ್ವಾ? ಸೊ ಫುಲ್ ಲೀವ್ಸ್ನ ನಾನು ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಓಕೆ, ಇದು ಫಿಕ್ಸ್ ಆಗೋದಕ್ಕೆ ಎಷ್ಟೊತ್ತು ತಗೊಳುತ್ತೆ? ಇದು ಫಿಕ್ಸ್ ಆಗೋಕ್ಕೆ ಅಟ್ಲೀಸ್ಟ್ 1 ಡೇ ತಗೊಳುತ್ತೆ ನೀಟಾಗಿ ಫಿಕ್ಸ್ ಆಗೋಕ್ಕೆ. ಅದಾದಮೇಲೆ ನಾವು ವಾರ್ನಿಷ್ನ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಾನು ಫಿಕ್ಸ್ ಮಾಡಿದ್ದೀನಿ ಎಲ್ಲ ಕಡೆ. ಓಕೆ, ಫ್ಲವರ್ಸ್ ಮತ್ತು ಲೀವ್ಸ್ ಇದ್ಬಿಟ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆದಾಗೆ ಅಲ್ವಾ? ಹೌದು, ಬೇಸ್ನ ಫುಲ್ ಈ ಥರ ನಾವು ಮಾಡ್ಕೊಳ್ಬೇಕು. ಸೊ ಈವನ್ ಪಿಲ್ಲರ್ಗೂ ಸಹ ನಾವು ಪೋರ್ಸಲಿನಲ್ಲಿ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ಪೋರ್ಸಲಿನ್ ನಾವು ವೈಟ್ ಗಮ್ಮಿಂದ ಈ ಥರ ಹಾಕ್ಕೊಳ್ಬೇಕು. ನಮಗೆ ಕಾರ್ನರಲ್ಲಿನೇ ಇದು ಇಡಬೇಕು. ಸೊ ಕಾರ್ನರಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಬೇಕು. ಪ್ರೆಸ್ ಮಾಡಿಕೊಂಡು ಎಲ್ಲ ಸೈಡ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಫಿಕ್ಸ್ ಮಾಡಿಕೊಂಡು ಇದೇ ಫ್ಲವರ್ಸ್ನ ಕೆಳಗಡೆಯಿಂದ ಮೇಲೆವರೆಗೂ ನಾವು ಡೆಕೋರೇಟ್ ಮಾಡ್ಕೊಳ್ಬೇಕು. ಸೊ ಫುಲ್ ಡೆಕೋರೇಷನ್ ಮಾಡ್ಕೊಂಡ್ಮೇಲೆ ಸೊ ಈ ಥರ ನಾವು ಪೇಂಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ಕಂಪ್ಲೀಟ್ ಆಗಿದೆ ಅಲ್ವಾ? ಹೌದು, ಇದು ಆಲ್ಮೋಸ್ಟ್ ಫುಲ್ಲಿ ಕಂಪ್ಲೀಟ್ ಆಗಿದೆ. ಇದು ಡ್ರೈ ಆಗಬೇಕು. ಇದು ಡ್ರೈ ಆದಮೇಲೆ ನಾನು ಹೆಂಗೆ ಫ್ಲವರ್ಸ್ನ ವಾಶ್ ಮಾಡಿದ್ದೀನಿ ಅದೇ ಮೆಥಡಲ್ಲಿ ಇದು ಪಿಲ್ಲರ್ ಮತ್ತು ಬೇಸ್ನ ತಿರ್ಗಾ ನಾವು ವಾಶ್ ಮಾಡಬೇಕು. ಸೊ ಡಬಲ್ ಶೇಡ್ ಬರುತ್ತೆ. ಡಬಲ್ ಶೇಡ್ ಬರುತ್ತೆ. ಅದು ಡ್ರೈ ಆದಮೇಲೆ ನಾವು ವಾರ್ನಿಷ್ನ ಹಾಕಬೇಕು. ಸೊ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ನಾನು ರೆಡಿಯಾಗಿ ಒಂದು ಪೀಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಸೊ ಈ ಥರ ಇದು ರೆಡಿ ಆಗಿದೆ. ಓಕೆ, ಅಂದರೆ ಫಿನಿಶಿಂಗ್ ಬಂದಾಗ ಎಷ್ಟು ಚೆನ್ನಾಗಿ ಲುಕ್ ಬರುತ್ತೆ. ಹೌದು, ಅದು ಫಿನಿಶಿಂಗ್ ಆಗಿದೆ. ಸೊ ಪಿಲ್ಲರ್ಗೂ ನಾನು ಡೆಂಟಲ್ ಪೌಡರಿಂದ 4 ಕಾರ್ನರ್ನ ಕವರ್ ಮಾಡಿದ್ದೀನಿ. ತಿರ್ಗಾ ಬೈಂಡಿಂಗ್ ಆಕ್ಸೈಡ್ನ ಹಾಕಿ ವಾಶ್ ಮಾಡಿದ್ದೀನಿ. ಸೇಮ್ ಮೆಥಡು ರೋಸು, ಬರ್ಡ್ಸ್ ಮತ್ತು ಲೀವ್ಸ್ನ ಮಾಡಿದ್ದೀನಿ. ಸೊ ಫುಲ್ ಬೇಸ್ ಮತ್ತು ಪಿಲ್ಲರ್ನ ಸೇಮ್ ಬೈಂಡಿಂಗ್ ಆಕ್ಸೈಡಲ್ಲಿ ಮಾಡಿಬಿಟ್ಟು ವಾರ್ನಿಷ್ನ ಹಾಕಬೇಕು. ಬೇಕಂದರೆ ಈ ಪಿಲ್ಲರ್ ಮೇಲೆ ಒಂದು ಸ್ಮಾಲ್ ಗ್ಲಾಸ್ ಹಾಕಿಬಿಟ್ರೆ ಇದು 1 ಪಿಲ್ಲರ್ ಟೇಬಲ್ ಅಂತ ಯೂಸ್ ಆಗುತ್ತೆ. ಸೊ ಈ ಥರ ಲ್ಯಾಂಪ್ ಶೇಡ್ನು ಸಹ ನಾವು ಹಾಕ್ಕೊಳ್ಬೋದು. ಇದು ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದು 1 ಪಿಲ್ಲರಿಂದ ಮಾಡಿದ್ದೀನಿ. ಅದೇ ನಾವು ಬೇಸ್ನ ಸ್ವಲ್ಪ ದೊಡ್ಡ ಮಾಡಿಕೊಂಡು 2 ಪಿಲ್ಲರ್ನ ಹಾಕಿದ್ರೆ ಅದು ಸ್ಮಾಲ್ ಟೀಪೈ ಥರ ಆಗುತ್ತೆ. ಇದಕ್ಕೆ ನಾನು ಕಾನ್ಸೆಪ್ಟ್ ರೋಸ್ ತಗೊಂಡಿದ್ದೀನಿ. ಸೊ 2 ಪಿಲ್ಲರ್ಗೆ ನಾವು ಮಲ್ಟಿ ಕಾನ್ಸೆಪ್ಟ್ನ ಹಾಕ್ಕೊಳ್ಬೋದು. ರಾಜಸ್ಥಾನಿ ಪ್ಲಸ್ ಅಬ್ಸ್ಟ್ರಾಕ್ಟ್ ಡಿಸೈನ್ಸ್ ಹಾಕ್ಕೊಂಡ್ರೆ ಅದು ಒಂದು ಸ್ಮಾಲ್ ಕಾನ್ಸೆಪ್ಟ್ ಥರ ಅದನ್ನು ಆಗುತ್ತೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಕಾಂಪ್ಲಿಕೇಟೆಡ್ ಅನ್ಸೋಂಥ ಡಿಸೈನ್ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ. ಕೇವಲ ಒಂದು ರೋಸ್ ಮಾಡೋದನ್ನ ಕಲ್ತ್ಕೊಬಿಟ್ರೆ ಆರಾಮಾಗಿ ಇಷ್ಟು ಸುಂದರವಾದ ಕಲಾಕೃತಿನ ನಿಮ್ಮ ಮನೆಯಲ್ಲಿ ನೀವು ತಯಾರಿಸ್ಕೊಳ್ಬೋದು. ಕೈಸರ್ ಅವರು ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ಮನೆಗೆ ಬೇಕಾದಂಥ ಸುಂದರ ಕಲಾಕೃತಿನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು.